ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಸ್ ಮೂಲಕ ತಿರುವಣ್ಣಾಮಲೈಗೆ ಒಂದು ದೇವಸ್ಥಾನಕ್ಕೆ ಗಿರಿ ಪ್ರದಕ್ಷಿಣೆಗೆ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ 1,000 ರೂಪಾಯಿ ಅಮೌಂಟಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಮೊದಲಿಗೆ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ 12:30 ಬೆಳಿಗ್ಗೆ ಬಸ್ ಹತ್ತಿದ್ವಿ. ಅಲ್ಲಿ ಕರ್ನಾಟಕ ಗಾಡಿ ಮತ್ತು ತಮಿಳ್ನಾಡು ಗಾಡಿ ಎರಡೂ ಕೂಡ ಇರುತ್ತೆ. ನಮ್ಮ ಕರ್ನಾಟಕ ಗಾಡೀಲಿ ಹತ್ತಿದ್ವಿ. 213 ರೂಪಾಯಿ ಕರ್ನಾಟಕ ಗಾಡಿ ಟಿಕೆಟ್ ಆದರೆ 222 ರೂಪಾಯಿ ತಮಿಳ್ನಾಡು ಗಾಡಿಯಲ್ಲಿ ತಗೊತಾರೆ. ಅಲ್ಲಿಂದ ನಾವು 12:30 ಬಿಟ್ಟಿದ್ದಕ್ಕೆ 5:45 ಅಷ್ಟೊತ್ತಿಗೆ ಒಂದು ದೇವಸ್ಥಾನ ಅಂದರೆ ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡಿಂದ ನಾವು 500 ಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋದ್ವಿ. 6:30 ಅಷ್ಟೊತ್ತಿಗೆ ಕೈಕಾಲು ಮುಖ ತೊಳ್ಕೊಂಡು ದರ್ಶನಕ್ಕೆ ನಿಂತ್ಕೊತೀವಿ. ಅಲ್ಲಿ ದರ್ಶನಕ್ಕೆ ನಿಂತ್ಕೊಂಡ ನಂತರ ಒಂದು 9 ಗಂಟೆ ಅಷ್ಟೊತ್ತಿಗೆ ನಮಗೆ ದೇವರ ಒಂದು ದರ್ಶನ ಆಗುತ್ತೆ. ದೇವರ ದರ್ಶನನೆಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನದ ಆಲಯದಲ್ಲಿರುವಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿ, ನಂದಿ, ಕಾಲಭೈರವ ಮತ್ತು 2 ದೊಡ್ಡದಾದಂತಹ ಕಲ್ಯಾಣಿ ಸಿಗುತ್ತದೆ. ಆ ಕಲ್ಯಾಣಿಗಳನ್ನ ನೋಡ್ಕೊಂಡು ಕಲ್ಯಾಣಿಯ ಮುಂದೆ ಒಂದು ಬ್ರಹ್ಮದೇವರ ಒಂದು ದೇವಸ್ಥಾನ ಇದೆ. ಪ್ರತಿಯೊಬ್ಬರು ಹೋದವರು ಕೂಡ ಬ್ರಹ್ಮದೇವರನ್ನ ದರ್ಶನ ಮಾಡಿಕೊಂಡ್ರೆ ನೀವು ಮಾಡಿರುವಂತಹ ಒಂದು ಯಾವುದಾದ್ರೂ ಹರಕೆಗಳು ತೀರಿಸಿಲ್ಲ ಅಂದರೆ ಆ ದೇವರ ದರ್ಶನ ಮಾಡೋದ್ರಿಂದ ನಮ್ಮ ಒಂದು ಹರಕೆಗಳು ತೀರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಕೂಡ ಆ ದೇವರ ಒಂದು ದರ್ಶನ ಮಾಡಿಕೊಂಡು ನೈಟು ಅಲ್ಲಿಂದ ಮತ್ತು ನಾವು ಎಲ್ಲ ದೇವಸ್ಥಾನ ಫುಲ್ಲು ಫ್ರೀಯಾಗಿ ಇದ್ದಿದ್ದರಿಂದ ಪೂರ್ತಿ ದೇವಸ್ಥಾನನ ಒಂದು ರೌಂಡು ದೇವಸ್ಥಾನನ ಸುತ್ತಿದ್ವಿ. ಆಲ್ಮೋಸ್ಟ್ 9:30-10 ಗಂಟೆ ಆಯಿತು ನಾವು ಪೂರ್ತಿ ದೇವಸ್ಥಾನನೆಲ್ಲ ನೋಡ್ಕೊಂಡು ಈಚೆ ಬರಲಿಕ್ಕೆ. ಆನಂತರ ಈಚೆ ಬಂದು ನಾವು ನೈಟು ಸ್ಟೇ ಆಗಲಿಕ್ಕೆ ಅಪ್ಪರಸಾಮ ಮಡು ಅಂತ ಹೇಳ್ಬಿಟ್ಟು ರಾಜಗೋಪುರದಿಂದ ಮುಂದೆನೇ ಸ್ಟ್ರೈಟ್ ಒಂದು ಗಲ್ಲಿ ಹೋಗುತ್ತೆ. ಆ ಗಲ್ಲಿಯಲ್ಲಿ ಹೋದರೆ ಒಂದು 400 ಮೀಟರ್ ಒಂದೇ ರೋಡು ಹೋದರೆ ಅಲ್ಲಿ ನಮಗೆ ಸ್ಟೇ ಆಗಲಿಕ್ಕೆ 100 ರೂಪಾಯಿದು ಒಬ್ಬ ಮನುಷ್ಯನಿಗೆ 100 ರೂಪಾಯಿ ತಗೊತಾರೆ. ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ, ಚಾರ್ಜಿಂಗ್ ಮಾಡ್ಕೊಬೋದು. ಅಲ್ಲಿ ನಮಗೆ ಒಬ್ರಿಗೆ ಮಲ್ಕೊಳ್ಲಿಕ್ಕೆ ಒಂದು ಚಾಪೆ ಕೊಡ್ತಾರೆ. ಆ ಚಾಪೆ ತಗೊಂಡು ನಾವಲ್ಲಿ ಮಲ್ಕೊಬೋದು. 24 ಅವರ್ ಇರುತ್ತೆ ಒಬ್ರಿಗೆ. ಮತ್ತು ಒಂದು ಲಾಕರ್ ವ್ಯವಸ್ಥೆಗಳು ಇರ್ತವೆ. ನಮ್ಮವೇನಾದರೂ ಲಗೇಜ್ ಇದ್ದರೆ ಆ ಲಗೇಜ್ನ ಇಡಲಿಕ್ಕೆ ಲಾಕರ್ ಕೊಡ್ತಾರೆ. ಅದಕ್ಕೆ ಕೂಡ 100 ರೂಪಾಯಿ ಕಟ್ಟಿಸ್ಕೊತಾರೆ. ಬಟ್ ನಾವು ಲಾಕರ್ ಕೀನ ವಾಪಸ್ ಕೊಟ್ಟಾಗ 100 ರೂಪಾಯಿನ ನಮಗೆ ವಾಪಸ್ ಕೊಡ್ತಾರೆ. ಅದು ಕೂಡ 24 ಅವರ್ಸ್ ಇರುತ್ತೆ. ನಾವು ನೈಟ್ ಹೋಗ್ಬಿಟ್ಟು ಅಲ್ಲಿ 100 ರೂಪಾಯಿ ಕೊಟ್ಟು ಸ್ಟೇ ಆಗ್ತೀವಿ. ಮತ್ತು ನೈಟ್ ಊಟದ್ದೊಂದು ಊಟ ತಿಂಡಿ ನೀರು ಅಂತ ಅಂದರೆ ನೈಟ್ ಒಂದು 100 ರೂಪಾಯಿ, ರೂಮಿಂದ ಒಂದು 100 ರೂಪಾಯಿ, ಮತ್ತು ಟಿಕೆಟ್ದೊಂದು 250. ಅಲ್ಲಿ ಇಲ್ಲಿ ಏನಾದರೂ ತೊಗೊಂಡಿದ್ದೆಲ್ಲ ಸೇರಿದ್ರೆ ಒಂದು 250-300 ರೂಪಾಯಿ. ಹೋಗ್ಲಿಕ್ಕೊಂದು 250, ಬರ್ಲಿಕ್ಕೊಂದು 250 ಟಿಕೆಟ್ ಚಾರ್ಜು. ಮತ್ತು ಅಲ್ಲಿ ನಾವು ಸ್ಟೇ ಆಗಲಿಕ್ಕೊಂದು 100 ರೂಪಾಯಿ. ಅಲ್ಲಿ ಇಲ್ಲಿ ಏನಾದರೂ ತಗೊಳ್ತೀವಿ ಅಂತ ಅಂದರೆ ಊಟ ತಿಂಡಿ ಕಾಫಿ ಅಂತ ಎಲ್ಲ ಲೆಕ್ಕ ಹಾಕಿದ್ರು ಒಂದು 400 ಲೆಕ್ಕ ಹಾಕಿದ್ರೂ ಕೂಡ ನಾವು 1,000 ರೂಪಾಯಿ ಅಮೌಂಟಲ್ಲಿ ಆರಾಮಾಗಿ ನಮ್ಮ ಪಕ್ಕದ ರಾಜ್ಯ ಆದಂತಹ ತಮಿಳ್ನಾಡಿನಲ್ಲಿರುವಂತಹ ಅರುಣಾಚಲೇಶ್ವರನಿಗೆ ಹೋಗಿ ಗಿರಿ ಪ್ರದಕ್ಷಿಣೆನ ಮಾಡಿಕೊಂಡು ಒಂದು ದಿನದಲ್ಲೇ ರಿಟರ್ನ್ ಆಗ್ಬೋದು. ಶಿವನ ಆಜ್ಞೆ ಇಲ್ಲದೆ ಒಂದು ಉಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತಾರೆ. ಅದೇ ರೀತಿ ಇಲ್ಲಿ ಶಿವನ ಆಜ್ಞೆ ಇಲ್ಲದೆ ಈ ದೇವಸ್ಥಾನಕ್ಕೆ ಯಾರೂ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವನ ಒಂದು ಅಪ್ಪಣೆ ಸಿಕ್ಕಿದ್ರೆ ಮಾತ್ರನೇ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಅರುಣಾಚಲ ಶಿವನ ದರ್ಶನವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಮಗೂ ಕೂಡ ಇದು 2ನೇ ಟೈಮ್ ನಾನು ಹೋಗ್ತಾ ಇರೋದು. ಫಸ್ಟ್ ಟೈಮು ಹೋಗಿದ್ದು ಕೆಲವೊಂದು ಕ್ಲಿಪ್ ನೆಕ್ಸ್ಟ್ ವಿಡಿಯೋದಲ್ಲಿ